ಇಂದಿನಿಂದ ವಿಧಾನಮಂಡಲ ವಿಶೇಷ ಅಧಿವೇಶನ ಪ್ರಾರಂಭವಾಗ್ತಾ ಇದೆ. ಅಧಿವೇಶನದಲ್ಲಿ ವಿಬಿಜಿ ರಾಮ್ಜಿ ಬಿಲ್ ಬಗ್ಗೆ ಚರ್ಚೆಯಾಗುತ್ತೆ. ಇಂದಿನಿಂದ ವಿಧಾನಮಂಡಲ ವಿಶೇಷ ಅಧಿವೇಶನ ಪ್ರಾರಂಭವಾಗುತ್ತೆ. ಅಧಿವೇಶನದಲ್ಲಿ ವಿಬಿಜಿ ರಾಮ್ಜಿ ಬಿಲ್ ಬಗ್ಗೆ ಚರ್ಚೆಯಾಗುತ್ತೆ. ಇಂದು ಮೈತ್ರಿ ಶಾಸಕರಿಗೆ ವಿಬಿಜಿ ರಾಮ್ಜಿ ಬಗ್ಗೆ ಪಾಠ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ಶಿವರಾಜ್ ಸಿಂಗ್ ಚೌಹಾಣ್ ಇವರಿಂದ ಶಾಸಕರಿಗೆ ಪಾಠ ಮಾಡಲಾಗುತ್ತೆ. ಶಾಸಕರಿಗೆ ಕೆಲವೊಂದಷ್ಟು ಗೊಂದಲ ಇದೆ. ಈ ಗೊಂದಲದ ಕುರಿತು ಸಭೆಯಲ್ಲಿ ಮಾಹಿತಿಯನ್ನ ಹಂಚಿಕೊಳ್ತಾರೆ. ಇಂದು ಹೋಟೆಲ್ನಲ್ಲಿ ದೋಸ್ತಿ ಶಾಸಕರ ಜಂಟಿ ಸಭೆ ನಡೆಯುತ್ತೆ. ಇಂದು ಸಂಜೆ 4 ಗಂಟೆಗೆ ಶಾಸಕರ ಮೀಟಿಂಗ್ ನಡೆಯುತ್ತೆ. ಸಭೆಗೂ ಮುನ್ನ ಶಿವರಾಜ್ ಸಿಂಗ್ ಚೌಹಾಣ್ ಸುದ್ದಿಗೋಷ್ಠಿಯನ್ನ ನಡೆಸ್ತಾರೆ. ಬಳಿಕ 2 ಪಕ್ಷಗಳ ಶಾಸಕರ ಸಭೆಯಲ್ಲಿ ಚೌಹಾಣ್ ಭಾಗಿಯಾಗ್ತಾರೆ. ಇಂದಿನಿಂದ ವಿಧಾನಮಂಡಲ ವಿಶೇಷ ಅಧಿವೇಶನ ಪ್ರಾರಂಭವಾಗ್ತಾ ಇದೆ. ಒಂದು ಕಡೆ ಗೆಹ್ಲೋಟ್ ಅವರು ಬರ್ತಾರಾ ಇಲ್ವಾ, ಅದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಏನೇನು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಬಟ್ ಕೆಲವೊಂದಷ್ಟು ಡೌಟ್ ಇರುತ್ತೆ. ವಿಬಿಜಿ ರಾಮ್ಜಿ ಬಿಲ್ ಬಗ್ಗೆ ಚರ್ಚೆ ಆಗಬೇಕು ಅಂತ. ಇನ್ ಕೇಸ್ ಅಧಿವೇಶನದಲ್ಲಿ ಏನಾದರೂ ಮಾತುಕತೆ ಯಾವ ರೀತಿ ಆಗತ್ತೆ, ಅದಕ್ಕೆ ಪೂರಕ ಅನ್ನುವಂತೆ ಮಾತಿನ ಚಕಾಮಕಿಯನ್ನ ನಡೆಸೋದಕ್ಕೆ ಅಥವಾ ವಾಗ್ವಾದವನ್ನ ನಡೆಸೋದಕ್ಕೆ ಕೆಲವೊಂದಷ್ಟು ವಿಚಾರಗಳನ್ನ ಶಾಸಕರು ಕೂಡ ತಿಳ್ಕೊಳ್ಬೇಕಾಗತ್ತೆ, ಮೈತ್ರಿ ಶಾಸಕರು. ಹಾಗಾಗಿ ಅದ್ರ ಬಗ್ಗೆ ಇನ್ನಷ್ಟು ಜ್ಞಾನ ಹರಡೋದಕ್ಕೆ ಅಥವಾ ಅದರ ಬಗ್ಗೆ ಇನ್ನಷ್ಟು ಇನ್ ಡೀಟೇಲ್ ಆದಂತಹ ಮಾಹಿತಿಯನ್ನ ಕೊಡೋದಕ್ಕೆ ಇವತ್ತು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ, ಶಿವರಾಜ್ ಸಿಂಗ್ ಚೌಹಾಣ್ ಅವರು ಹೋಟೆಲ್ನಲ್ಲಿ ದೋಸ್ತಿ ಶಾಸಕರ ಜೊತೆ ಜಂಟಿ ಸಭೆಯನ್ನ ನಡೆಸ್ತಾರೆ. ಇಂದು ಸಂಜೆ 4 ಗಂಟೆಗೆ ಶಾಸಕರ ಜೊತೆಗೆ ಮೀಟಿಂಗ್ ನಡೆಯುತ್ತೆ. ಈ ಎಲ್ಲ ಮೀಟಿಂಗ್ ನಡೆಯೋದಕ್ಕಿಂತ ಮುಂಚೆ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಸುದ್ದಿಗೋಷ್ಠಿಯನ್ನ ನಡೆಸ್ತಾರೆ. ಯಾವ ವಿಚಾರವಾಗಿ ಮಾತನಾಡ್ತಾರೆ, ಎಷ್ಟು ಜನ ಶಾಸಕರು ಬರ್ತಾರೆ, ಯಾವ ಹೋಟೆಲ್, ಏನ್ ವಿಚಾರ ಎಲ್ಲವನ್ನ ಹೇಳೋದಕ್ಕೆ ಪ್ರೆಸ್ ಮೀಟ್ ನಡೆಸ್ತಾರೆ. ಅದಾದ ನಂತರದಲ್ಲಿ 2 ಪಕ್ಷಗಳ ಶಾಸಕರು ಸಭೆಯಲ್ಲಿ ಭಾಗಿಯಾಗ್ತಾರೆ. ಚೌಹಾಣ್ ಕೂಡ ಭಾಗಿಯಾಗ್ತಾರೆ. ಬಹಳ ಮುಖ್ಯವಾಗಿ ಯಾವ್ಯಾವ ವಿಚಾರ ಪ್ರಸ್ತಾಪ ಆಗತ್ತೆ ಅನ್ನೋದು. ಒಂದು ಕಡೆ ನಮ್ಮ ರಾಜ್ಯದಲ್ಲೂ ಕೂಡ ಪ್ರತಿಭಟನೆಯ ಕಿಚ್ಚು ಹೊತ್ಕೊಂಡಿತ್ತು. ಹೆಸರನ್ನ ಬದಲಾವಣೆ ಮಾಡಿದ್ದಕ್ಕೆ, ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ಕೈ ಬಿಟ್ಟಿದ್ದಕ್ಕೆ. ಹಾಗಾಗಿ ಈ ವಿಚಾರ ಕೂಡ ಪ್ರಸ್ತಾಪ ಆಗುವ ಸಾಧ್ಯತೆ ಇದೆಯಾ? ಒಟ್ಟಿನಲ್ಲಿ ಮೈತ್ರಿ ಶಾಸಕರಿಗೆ ಇವತ್ತು ವಿಬಿಜಿ ರಾಮ್ಜಿ ಬಗ್ಗೆ ಪಾಠ ಮಾಡುವ ಸಾಧ್ಯತೆ ಇದೆ.